ಇವಾಗ ಎರಡು ಡಿಫ್ರೆನ್ಸ್ ಟ್ಯಾಪ್ ಮಾಡಿ ನೋಡೋಣ, ಓಕೆನಾ. ಒಂದು ಸ್ವಲ್ಪ ಮೇಲ್ ಬಂದಾಗ ಸ್ಟ್ರೇಪ್ ಟ್ಯಾಪ್ ಮಾಡೋದು, ಇನ್ನೊಂದು ಕ್ಲೋಸ್ ಆಗಿದ್ದಾಗ ಕ್ರಾಸ್ ಪುಷ್ ಮಾಡೋದು. ಕ್ಲೋಸ್ ಟ್ಯಾಪ್ ಆ್ಯಂಡ್ ಸ್ವಲ್ಪ ಹೈಟ್ ಇದ್ದಾಗ ಸ್ಟ್ರೇಟ್, ಹೈಟ್ ಇದ್ದಾಗ ಕ್ಲೋಸ್ ಇದ್ದಾಗ ಯಾವ ಥರ ಟ್ಯಾಪ್ ಮಾಡೋದಂದ್ರೆ ಅಷ್ಟೇ ಡಿಫ್ರೆನ್ಸ್ ಚೆಕ್ ಮಾಡ್ತಿರ್ತೀವಿ. ಓಕೆ, ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಎರಡು ಸ್ಟೈಲ್ ಡಿಫ್ರೆನ್ಸ್ ಇರುತ್ತೆ. ವಾಚ್ ಸ್ವಲ್ಪ ಕ್ಲೋಸಾಗಿ ಬಂದರೆ ಅದು ರ್ಯಾಕೆಟ್ ಸ್ಲೈಡ್ ಸ್ವಿಂಗ್ ಮಾಡಿ, ಜಸ್ಟ್ ಸ್ಲೈಡ್ ರ್ಯಾಕೆಟ್ನ ಕ್ರಾಸ್ ಮಾಡ್ತೀರಾ. ಸ್ವಲ್ಪ ಹೈಟ್ ಬಂದರೆ ಸ್ವಲ್ಪ ಹೈಟ್ ಜಂಪ್ ಮಾಡಬೇಕು, ಡೌನ್ ಟ್ಯಾಪ್ ಡೌನ್ ಪಂಚ್ ಮಾಡಬೇಕಾದ್ರೆ ವಾಚ್ ಮಾಡಿ. 1-6 ಶಟಲ್ ಸ್ಟ್ರೇಟ್ ಮಾಡೋಣ, 1-6 ಶಟಲ್ಸ್ ಕ್ರಾಸ್ ಪುಷ್ ಮಾಡೋಣ. ಸಿ ದಿಸ್ ಒನ್, ಈ ವಾಚ್ ದಿಸ್ 1 ನಾವು ವೆಯ್ಟ್, ನಾವು ತುಂಬ ಕ್ಲೋಸ್ ಇದ್ದಾಗ ಯಾವ ಥರ ಪಂಚ್ ಟ್ಯಾಪ್ ಮಾಡೋದು ಅಂತ. ಸಿ ದಿಸ್, ಸಿ ರಾಕೆಟ್ ಅಪ್ ಅಂಡ್ ಲೈಕ್ ಚಾಪ್, ಸಿ ದಿಸ್. ಕ್ಲೋಸ್ ಆಗಿದ್ದಾಗ ಟ್ಯಾಪ್ ಮಾಡೋದು, ಹೈಟ್ ಆಗಿದ್ದಾಗ ಟ್ಯಾಪ್ ಮಾಡೋದು. ಎಲ್ಲದಕ್ಕೂ ಒಂದೇ ಥರ ರ್ಯಾಕೆಟ್ ನೀವು ಟ್ಯಾಪ್ ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಕ್ಲೋಸ್ ಇದ್ದಾಗ ಹಿಂಗೆ ಬಂದರೆ ಸಿಗಾಕೊಂತೀರ, ರ್ಯಾಕೆಟ್ ಶಟಲ್ ಬಂದು ಒಳಗಡೆ ಬರುತ್ತೆ, ಟ್ಯಾಪ್ ಮಾಡೋ ನೆಟ್ಟಿಗೆ ಬೀಳುತ್ತೆ. ಬಟ್ ಹೈಟ್ ಆಗಿದ್ದಾಗ ನೀವು ಹಿಂಗೆ ಹೋಗೋಕ್ಕಾಗಲ್ಲ, ಹಿಂಗೆ ಹೋದರೆ ಆಚೆ ಹೊಡಿತೀರ. ಹೈಟ್ ಇದ್ದಾಗ ಇದೇ ಥರ ಇರಬೇಕು, ಕ್ಲೋಸ್ ಆದಾಗ ರ್ಯಾಕೆಟ್ನ ಕ್ರಾಸ್ ಮಾಡಬೇಕು.